ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ತಿಯಾಗಿ ಇದ್ದೀರಾ ಅಂತ ಅಂದ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ವೆದರ್ ಹೇಗಿದೆ ಅಂದರೆ ಎಲ್ಲೋ ನಾವು ಬೇರೆ ಎಲ್ಲೋ ಊಟಿಯಲ್ಲೋ ಇದ್ದೀವಿ ಅಂತ ಅಂದ್ಕೋಬೇಕು, ಅಷ್ಟು ಕೋಲ್ಡ್ ಆಗಿದೆ. ಮನೇಲಿ ಎಲ್ಲರೂ ಚೆನ್ನಾಗಿರೋ ರೆಸಿಪಿ ಮಾಡಿಕೊಂಡು ಬಿಸಿ ಬಿಸಿ ತಿನ್ನಿ, ಹೆಲ್ತಿಯಾಗಿ ಚೆನ್ನಾಗಿರಿ. ಇವತ್ತು ನಾನು ಹೈದ್ರಾಬಾದಿ ಸ್ಟೈಲಲ್ಲಿ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಾರ್ಮಲಾಗಿ ನಾವು ಮಾಡ್ತಾನೆ ಇರ್ತೀವಿ, ಸೊ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಯಾಕಂದರೆ ಈ ವೆದರ್ಗೆ ಈ ಥರ ಮಾಡ್ಕೊಂಡು ತಿಂದರೆ ಟೇಸ್ಟಿಯಾಗೂ ಇರುತ್ತೆ, ಮನೇಲಿ ಮಾಡ್ತೀವಲ್ಲ ಹೆಲ್ತಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಅದಕ್ಕೆ ತೋರಿಸೋಣ ಅಂತ ಮಾಡಿದೆ. ಮೊದಲನೇದಾಗಿ ಒಂದು ಪಾತ್ರೆಗೆ ಈರುಳ್ಳಿ ಮತ್ತು ಫ್ಲೇವರ್ಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೆಟೊ ಹಾಕಿದ್ದೀನಿ. ಫ್ಲೇವರ್ಗಷ್ಟೇ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ನಿಮಗೆ ಇನ್ನೂ ಇಲ್ಲ ಚೆನ್ನಾಗಿ ನನಗೆ ಖಾರಕ್ಕೂ ಬೇಕು ಅಂದರೆ ಇನ್ನು ನೀವು ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಆ ಥರ ರುಚಿಗೆ ನಿಮಗೆ ಗೊತ್ತಿರುತ್ತಲ್ವ, ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಮತ್ತು ಚಕ್ಕೆ, ಲವಂಗ ಮತ್ತು 2 ಏಲಕ್ಕಿ, ಸ್ವಲ್ಪ ಸೋಂಪು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿ ನೀರೆಲ್ಲ ಬಿಡೋ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ, ಮುಂದೆನೂ ಹಾಕಬೇಕಾಗತ್ತೆ. ಎಷ್ಟು ಬೇಕೋ ರುಚಿಗೆ ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಚೆನ್ನಾಗಿ ಫುಲ್ ಅದೆಲ್ಲ ಸಾಫ್ಟ್ ಆಗಬೇಕು ಅಂತ ಗಂಟ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ, ಆರಿಸ್ಕೊಳ್ಳಿ ಅದನ್ನು. ಮತ್ತು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ, 4 ಲವಂಗ, 2 ಏಲಕ್ಕಿ, 2 ಚಕ್ಕೆ ಹಾಕಿದ್ದೀನಿ. ಮತ್ತು ಸ್ವಲ್ಪ ಮೆಣಸು ಹಾಕಿದ್ದೀನಿ. ಇನ್ನು 2 ಎಲೆ ಪಲಾವ್ ಎಲೆ ಹಾಕಿದ್ದೀನಿ. ಚೆನ್ನಾಗಿ ಸ್ವಲ್ಪ ಪಟ್ ಅಂದಾದಮೇಲೆ ಅದಕ್ಕೆ ಚಿಕನ್ ಹಾಕ್ಕೊಳ್ಳಿ. ಚಿಕನ್ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಆಗಲೇ ನಾನು ಹೇಳಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಅಂತ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಉಪ್ಪು ನೀವೆಷ್ಟು ತಿಂತಿರೋ ಮನೇಲಿ ಆ ಥರ ನಿಮ್ಮ ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಅದರ ಎಣ್ಣೆ ಅಂಶ, ಜಿಡ್ಡಿನ ಅಂಶ ಎಲ್ಲ ಬಿಡಬೇಕು ಅಂತ ಗಂಟ ಅದನ್ನು ಸ್ವಲ್ಪ ಸಣ್ಣ ಮಾಡಿಬಿಟ್ಟು ಫ್ರೈ ಆಗೋಕ್ಕೆ ಬಿಟ್ಬಿಡಿ. ನಾನಿಲ್ಲಿ ಬಿಟ್ಬಿಟ್ಟು ಗೋಧಿ ದೋಸೆ ಮಾಡ್ತಿದ್ದೀನಿ. ಯಾಕಂದರೆ ನಾನ್ ವೆಜ್ ತಿಂದೇ ಇರೋರು ನಮ್ಮ ಮನೇಲಿ ಇದ್ದಾರೆ. ಸೊ ಅವ್ರಿಗೋಸ್ಕರ ತರಕಾರಿ ಸಾಂಬಾರು ಮತ್ತು ಗೋಧಿ ದೋಸೆ ಮಾಡ್ತಾಯಿದ್ದೀನಿ ಸೈಡಲ್ಲಿ. ಇದು ಆಲ್ರೆಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಚಿಕನ್ನು. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ನಾನು 1 ಟೀ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಆಗಲೇ ಚಿಲ್ಲಿ ಹಾಕಿದ್ದೀನಲ್ಲ, ಒಂದು 1 ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಎಣ್ಣೆ ನಾನು ನೀರೇ ಹಾಕಿಲ್ಲ, ಅದೇ ಬಿಟ್ಕೊಂಡಿದೆ ನೋಡಿ. ಈ ಥರ ನೀರು ಹಾಕ್ತಿರೋ ಥರ ಹಾಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಆಗಲೇ ನಾನು ಮಸಾಲೆಗೆ ರುಬ್ಕೊಳಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಿದ್ನಲ್ಲ, ಇದಕ್ಕೆ ಸ್ವಲ್ಪ ಬೇಕು ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಮತ್ತು ಸ್ವಲ್ಪ ಮೊಸರು, ಇದು ಮನೇಲೇ ಮಾಡ್ಕೊಂಡಿರುವ ಮೊಸರು, ನಮ್ಮ ಮನೇಲೇ ಹಾಕ್ತೀವಿ. ಅದೇ ಮೊಸರು, ಪ್ಯಾಕೆಟ್ ಮೊಸರಲ್ಲ, ಮನೇಲೇ ಮಾಡಿರೋಂತಹ ಮೊಸರು. ನೀವು ಮೊದಲೇ ಅದು ಒಗ್ಗರಣೆ ಹಾಕೋ ಟೈಮಲ್ಲೇ ಹಾಕಿದ್ರೆ ತಳ ಹಿಡಿಯಲ್ಲ, ಆ ಥರನೂ ಹಾಕೋಬೋದು. ನಾನು ಈಗ ಹೈದ್ರಾಬಾದಿ ಸ್ಟೈಲ್ ಅಲ್ವಾ, ಸೊ ಈ ಥರ ಅದು ಚಿಕನ್ ಅರ್ಧ ಬೆಂದಮೇಲೆ ಹಾಕಿದ್ದೀನಿ ಮೊಸರು. ಅದಾದಮೇಲೆ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಟ್ಟು ಈ ಮಸಾಲೆ ನಾನು ಆಗಲೇ ತೋರಿಸಿದ್ನಲ್ಲ, ಫಸ್ಟು ರೆಡಿ ಮಾಡ್ಕೊಂಡಿದ್ನಲ್ಲ, ಅದು ರುಬ್ಬೋಕ್ಕೆ ಅದನ್ನು ರುಬ್ಕೊಂಡು ಹಾಕಿದ್ದೀನಿ. ನಾನು ಒಂದು ಗೋಡಂಬಿನ ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ತಿಕ್ಕಾಗಿರಲಿ ಅಂತ ಹೇಳ್ಬಿಟ್ಟು. ನೀವು ಅದನ್ನು ನಾನು ತೋರಿಸೋದು ಮಿಸ್ ಆಯಿತು, ನೀವು ಬೇಕಾದರೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಕಸ್ತೂರಿ ಮೇಥಿ ಹಾಕಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕಿದೆ,
ಸ್ವಲ್ಪ ಜೀರಾ ಪೌಡ್ರ್ ಹಾಕಿದೆ. ಜೀರಾ ಪೌಡ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಯಾಕಂದರೆ ನನಗೆ ತೆಳು ಬೇಕು ಅಂತ. ಯಾಕಂದರೆ ನಾವು ಗಟ್ಟಿ ಗ್ರೇವಿ ತಿಂದು ಬೇಜಾರಾಗಿಬಿಟ್ಟಿದೆ. ಗ್ರೇವಿ ಥರ ನಾವು ತಿಂತಾನೆ ಇರ್ತೀವಿ. ಸ್ವಲ್ಪ ನಾನು ನೀರು ಹಾಕ್ಕೊಂಡಿದ್ದೀನಿ, ನನಗೆ ಯಾವ ಥರ ಬೇಕೋ ಆ ಥರ. ನೀವು ನೀರು ಹಾಕ್ತೀರ ಗಟ್ಟಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಬಂದುಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. ಪೆಪ್ಪರ್ ಪೌಡ್ರು ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಒಂದು ಹೈದ್ರಾಬಾದಿ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಇಲ್ಲಿ ಸಾಫ್ಟ್ ಚಪಾತಿ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕೋದಿರೋನು ಸುಕ್ಕನೂ ಮಾಡ್ಬೋದು. ನಾನು ಲೈಟಾಗಿ ಎಣ್ಣೆ ಹಾಕ್ಕೊಂಡು ಮಾಡಿದ್ದೀನಿ, ಯಾಕಂದರೆ ಅದು ಈ ಇದಕ್ಕೆ ಗ್ರೇವಿಗೆ ಚಪಾತಿ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನಾನು ತೆಳ್ಳಗೆ ಮಾಡಿಕೊಂಡು ಮುದ್ದೆ ಮಾಡ್ಕೊಂಡು ತಿಂತೀನಿ ಅಂದರೆ ಅದನ್ನು ಕೂಡ ಚೆನ್ನಾಗಿರುತ್ತೆ. ಇಲ್ಲ ಗ್ರೇವಿ ಥರನೇ ಗೀ ರೈಸಲ್ಲಿ ನಾವು ಹಾಕ್ಕೊಂಡು ತಿಂತೀವಿ ಅಂದರೆ ಅದೂ ಚೆನ್ನಾಗಿರುತ್ತೆ. ಈ ಥರ 3 ಆಪ್ಷನ್ ಇದೆ, ಯಾವ ಥರ ಬೇಕಾದರೂ ತಿನ್ಬೋದು. ಟೇಸ್ಟ್ ಮಾತ್ರ ಒಂದೇ ಥರ ಇರುತ್ತೆ. ತುಂಬ ಚೆನ್ನಾಗಿತ್ತು, ತುಂಬ ಸೂಪರಾಗಿತ್ತು, ಸಖತ್ತಾಗಿತ್ತು. ನಾವು ತಿಂದಿದ್ವಿ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ವಿಡಿಯೋದಲ್ಲಿ